ರಾತ್ರಿ ಹೊತ್ತು ಮಲಗಿಲ್ಲ 11:30 ಬೆಳಗ್ಗೆ 5 ಗಂಟೆವರೆಗೂ ಮಲಗಿಲ್ಲ. ಅಮ್ಮನ ನಾನು ಬೆಂಗಳೂರಲ್ಲಿ ಇರೋದು, ನನ್ನ ತಮ್ಮನ ಮಗನಿದು. ನಾನು ಅಮ್ಮನ ತೀರ್ಥ ಪ್ರಸಾದ ಕೊಟ್ಟು ಅಮ್ಮನಿಗೆ ಅರ್ಕೆ ಕಟ್ನಪ್ಪ ಅವತ್ತಿಂದ ಒಂದು ಅರ್ಧ ಡೋಪ್ ಕೊಟ್ಟು ಹಂಗೆ ಮಲ್ಕೊಂಡ್ಬಿಡ್ತಾಳೆ. ಯಾವ ಊರು? ಚಿಕ್ಕಸಂದ್ರ. 20 ದಿವಸದ ಮುಂದೆ ಇಲ್ಲಿಗೆ ಬಂದಿದ್ವಿ. ನಮ್ಮ ಚಿಕ್ಕಮ್ಮರವ್ರಿಗೆ ಬೋರ್ ಹಾಕ್ಸಿದ್ರು. ಅವರು ನೀರು ಬಿಟ್ಟರೆ ಮತ್ತೆ ನಾನು ತಿರ್ಗಾ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. 260 ಅಡಿಗೆ 3 ಇಂಚು ನೀರು ಬಿಡ್ತದೆ. ಯಾವ ಊರಿನಿಂದ? ದುಮ್ಮಿ, ಹೊಳಲ್ಕೆರೆ ತಾಲೂಕು. ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಚಿಕ್ಕೇರೂರಿಂದ ಬಂದಿದ್ದೀನಿ ನಾನು. ನನಗೆ ಸುಮಾರು ವರ್ಷದಿಂದ ಕೈಯಲ್ಲಿ ಒಂದು ದೊಡ್ಡ ಗಂಟಾಗಿತ್ತು. 4-5 ಸಲ ಆಪ್ರೇಷನ್ ಮಾಡಿಸ್ಕೊಂಡೆ ನಾನು. ಅದು ಏನೇನೋ ನಾನಾ ರೂಪ ಹೆಸರು ಹೇಳಿದರು ಡಾಕ್ಟ್ರೆಲ್ಲ. ಅದು ಎಷ್ಟು ಸಲ ಆಪ್ರೇಷನ್ ಮಾಡಿದ್ರು ಹೋಗ್ಲೇ ಇಲ್ಲ, ಬಿಟ್ಬಿಟ್ಟೆ ನಾನು. ಒಂದ್ಸಲ ಯೂಟ್ಯೂಬ್ನಲ್ಲಿ ಹಾಗೆ ತಾಯಿತಿ ವಿಡಿಯೋ ನೋಡಿದೆ ನಾನು. ಈ ಥರ ಇತ್ತದು. ಮಂಗಳವಾರ ದಿವಸ ನಾನು ಅಚಾನಕ್ ಹಾಗೆ ಸುಮ್ಮನೆ ಮಲ್ಕೊಂಡಾಗ ವಿಡಿಯೋ ನೋಡಿದೆ. ಎಲ್ಲರಿಗೂ ಎಂತೆಂಥ ಪವಾಡ ಮಾಡಿ ಅಂತಮ್ಮ, ನನಗೂ ಒಂದು ಯಾಕೆ ಪವಾಡ ಮಾಡಬಾರ್ದಿದು, ನನ್ನ ಕೈಯಾಗಿನ ಗಂಟು ಹೋಗ್ಬೇಕು ನೀನು ಅಂತಂದು ಬೇಡ್ಕೊಂಡೆ. ಮಂಗಳವಾರ, ಬುಧವಾರ, ಗುರುವಾರ ಹೋಯ್ತು. ಶುಕ್ರವಾರ ದಿನ ಯಾಕೋ ಅಚಾನಕ್ ನಾ ಕೈ ಮೇಲೆ ಲಕ್ಷ್ಯನೂ ಮಾಡಲಿಲ್ಲ. ಶುಕ್ರವಾರ ದಿನ ಬೆಳಗ್ಗೆ ಕೈ ಮೇಲೆ ಗಂಟು ನೋಡ್ತೇನೆ, ಕೈ ಮೇಲೆ ಗಂಟೆ ಇಲ್ಲ. ಅವತ್ತಿಂದ ಇವತ್ತಿನವರೆಗೂ ಕೈ ನೋವು ಇಲ್ಲ, ಎಂಥದ್ದು ಇಲ್ಲ. ಆಗ್ಬಿಟ್ಟು ಶುಗರ್ ಜಾಸ್ತಿ ಆದಂಗಾಗಿ ಅವು ಬದುಕ್ತಾರೆ ಅಂತ ಏನೋ ಅನ್ಕೊಂಡಿರ್ಲೇ ಇಲ್ಲ. 2-3 ಹಾಸ್ಪಿಟ್ಲಿಗೆ ಹೋದು. ಆಮೇಲೆ ಹಂಗೆ ಒಂದ್ಸಲ ನಾನೇ ಹೇಳಿದೆ ಅರ್ಕೆ ಮಾಡ್ಕೊಳ್ರಿ ಅಂತ. ಅವಾಗ ಮಾಡ್ಕೊಂಡ್ರು. ಅವಾಗ ಇವಾಗ ಚೆನ್ನಾಗವ್ರೆ ಅಂತ. ಇವತ್ತೇ ಕೂತಿರೋದಾ? ಇಲ್ಲಿ ಬಂದೋದ್ಮೇಲೆ ಮಾತು ಬಂದಿದ್ದು ಸ್ಲೋಕ್ ಆಗಿ, ಪ್ರೈಸ್ ಸ್ಲೋಕ್ ಆಗಿ ನಿಂತೆ ಹೋಗ್ಬಿಟ್ಟಿತ್ತು. ನೀವೇ ಎಂತ ಕಟ್ಟೆಲ್ಲ ಕಲ್ಸಿದ್ರಿ. ಇದೇ ಯಂತ್ರ ಖಂಡಿತ ಚೆನ್ನಾಗಿದೆಯಣ್ಣ. ನಾನು ಜೀವನ ಬದುಕಿ ಸಾಕು ಬೇಡ. ನಾನು ಆಸ್ತಿ ಮಾಡಿಲ್ಲ. ನಿಮ್ಮಂತ ನಾಲ್ಕು ಅನುಕೂಲ ಆಯ್ತು, ಅದೇ ನಮ್ಮ ಪುಣ್ಯವಂತ. ನಿಮ್ಮ ಆಶೀರ್ವಾದ ನಮ್ಗೆಲ್ಲ ಇದ್ರೆ ನಿಮ್ಮ ಆಶೀರ್ವಾದ ನನಗೆ ಯಾವಲ್ಲ ಇರ್ಲ. ಇಲ್ಲ ಅಕ್ಕ ತಮ್ಮ ಒಂದಾಗಣ ಫಸ್ಟ್ ಅಕ್ಕ. ನಿಮ್ಮ ಪ್ರೀತಿ ನನ್ಗೆ ಯಾವಲ್ಲ ಇರಲಿ. ಹೇಳಿ, ನಿಮ್ಮ ಪ್ರೀತಿ, ನಿಮ್ಮ ನಂಬಿಕೆ ಯಾವಲ್ಲ ನಮ್ಮ ಕಸದಾಗಿರಲಿ. ನಾಗವಾಣಿ ಅಂತ ಹೇಳಿ ಡಾಕ್ಟ್ರು ಅವ್ರಿಗೆ ಕೋಮಾಗೆ ಹೊರಟೋಗ್ಬಿಟ್ಟಿದ್ರು. 17 ದಿವಸ ICU ಇದ್ದರು. ನಮ್ಮ ಸ್ನೇಹಿತರೊಬ್ಬರು ಪುಟ್ಟರಾಜು ಅಂತ ಹೇಳಿ ಇಲ್ಲಿನ ಒಂದು ಅಡ್ರೆಸ್ಸನ್ನು ಹೇಳಿದ್ರು. ನಾವು ಫೇಸ್ಬುಕ್ಕಲ್ಲಿ ಫೋಟೋ ನೋಡ್ಬಿಟ್ಟು ಬೇಡ್ಕೊಂಡಿದ್ವಿ. ಮಾರನೇ ದಿವಸನೇ ಇವರಿಗೆ ಪ್ರಜ್ಞೆ ಬಂತು. ಡಾಕ್ಟ್ರು ಉಳಿಯಲ್ಲ ಅಂತ ಹೇಳಿಬಿಟ್ಟು 17 ದಿವಸ ಕರ್ಕೊಂಡೋಗ್ಬಿಡಿ ಮನೆಗೆ ಅಂತ ಹೇಳಿದ್ದವರು. ಮಾರನೇ ದಿವಸ ಅವ್ರಿಗೆ ಪ್ರಜ್ಞೆ ಬಂದು ಈಗ ಸರಿಯಾಗಿದ್ದಾರೆ. ಅಮ್ಮ ಇವ್ರಿಗೆ ಗುಣ ಆದರೆ ನಿಮ್ಮ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ನಿಮ್ಮ ಸಂಧಾನಕ್ಕೆ ಬಂದು ನಿಮ್ಮ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಜೋರಾಗೆ. ಮಗುಗೆ ಜ್ವರ ಬಂದಿತ್ತು. 5 ದಿವಸ ಆಗಿತ್ತು, ಮೇಕೆ ಇದ್ದಿಲ್ಲ. ನಾವು ಪ್ರೈವೇಟಲ್ಲೆಲ್ಲ ತೋರಿಸ್ತಾ ಕಮ್ಮಿ ಆಗಲಿಲ್ಲ. ಮಗು ಹೊಟ್ಟೆಗೆ ಬಿಟ್ಟು ಊಟನೇ 5 ದಿವಸ ಆಗಿತ್ತು. ಮಿಸಿನ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಬಿಳಿ ರಕ್ತ ಇಲ್ಲ ಅಂತ ಅಲ್ಲೂ ಹೇಳಿದ್ರು, ಇಲ್ಲಿ ಹೇಳಿದ್ರು. ಮಗುಗೆ ಬಿಳಿ ರಕ್ತ ಇಲ್ಲ ಅಂದರು. ಅಲ್ಲಿ ಅಮ್ಮನ ಫೋಟೋ ತಗೋಗಿದ್ದೆ ನಾನು. ಇಲ್ಲಿಗೆ ಬಂದು ಹೋದವರ ಹೋಗಿದ್ದೆ. ಅಮ್ಮನ ಬೇಡಿದೆ. ನನ್ನ ಮಗ 5 ದಿವಸದೊಳಗೆ ಸರಿ ಆಯಿತು. ಮೈಸೂರು ತಗೊಂಡೋಗಿ ದೇವ್ರ ಮನೇಲಿ ಇಟ್ಕೊಂಡಿದ್ವಿ. ಅದೇ ತೀರ್ಥ. ಈ ಮೊಮ್ಮಗನಿಗೂ ಜ್ವರ ಇತ್ತು, ಅಂತರ ಕಟ್ಟಿದ್ವಿ ಮೊಮ್ಮಗನಿಗೆ. ಅವನು ಸ್ವಲ್ಪ ಹುಷಾರಾದ. ಈ ಮಗು ತುಂಬ ಸೀರಿಯಸ್ ಆಗಿ ಮಲಗ್ಬಿಡ್ತು. ಒಳ್ಳೇದಾಗೈತೆ ನಮಗೆ. ಈ ಅಂತರ ದುಡ್ಡು ಬೇಡ. ಈ ಮುಗಿಗಾದ್ರೆ ಅಂತರ ದುಡ್ಡು ಹಾಕಿಸೋಲ್ಲ ಪೇಷಂಟ್ಗಳಿಗೆ. ಕೈ ಮುಗಿತಾ ಇದೆ, ಒಂದು ಪಪ್ಪಿ ಕೊಡಿಸಿ ಸಾಕಲ್ವಾ? ಆ ಪಪ್ಪಿ ಇದಕ್ಕೆ ದುಡ್ಡು ಅಂತರ ದಾರ ಕಟ್ ಮಾಡಿ ನೀಟ್ ಹೇಳ್ಕೊಳ್ಳಿ. ಎಲ್ಲ ನಮ್ಗೆ ಹುಷಾರಲ್ಲಿ. ನಾನು ಮುತ್ಕೊಟ್ನ ನಂಬ್ಕೊಳ್ಳಿ. ನಿನ್ ಬೈಲಿಲ್ಲ ಏನಿಲ್ಲ. ಅದು 9 ತಿಂಗಳು ಮಗು ಕೈಗೆ ಬಂದ್ಬಿಟ್ಟಿತ್ತು. ಕೈಗೆ ಬೈ ಬಂದಿತ್ತು. ಈಗ ಚೆನ್ನಾಗಿದೆ ಬಂದಾಗ. ಅಯ್ಯೋ ಅವತ್ತು ಇವಾಗ ಹೇಳ್ಕೊಟ್ರೆ ಮಾವ ಮುತ್ಕೊಡ್ತು ಅಂತ ಹೇಳ್ಬೇಕು. ಮಾವ ಮುತ್ಕೊಟ್ಟಿದ್ದೀನಿ ಫೋಟೋ ಎಲ್ಲ ತೋರಿಸ್ತೀವಿ. ಇದೇ ಸ್ವಾಮಿ ನೀನ್ ಕಾಪಾಡಿದ್ದು. ನಾನು ಮುತ್ಕೊಟ್ಟೆ ಮಗ ಅಂತ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲ ನಾನು ದೇವರ ಆಗೋದಿಲ್ಲ. ಇದು ನೀನು ಕಲಿತಾ ತಿಳ್ಕೊ. ನಮಗೆ ಬರಾಳು ಶ್ರವಣಬೆಳಗೊಳ ಹತ್ರ ಬರಾಳು. ಮೊಬೈಲಲ್ಲಿ ನೋಡ್ಬಿಟ್ಟು ಅನ್ಕೊಂಡಿದ್ದೆ ನಾನು ಅಲ್ಲಿ ಹಾಸ್ಪಿಟಲಲ್ಲಿದ್ದೆ. ಪ್ರೆಗ್ನೆಂಟ್ ಆಗಿ ಎಲ್ಲ ಒಳ್ಳೇದಾಗಿ ಎಲ್ಲ ಆದರೆ ನಾನು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಮುಡ್ಲಕ್ಕಿ ಕೊಟ್ಬಿಟ್ಟು ಬರ್ತೀನಿ ಗಣಪ. ಪಾಪ ಆಯಿತು. ಹ್ಞೂ ಪಾಪ ಆಯಿತು. ಎಷ್ಟು ವರ್ಷಕ್ಕೆ? 24 ವರ್ಷ. ನಿಜವಾಗೂ ನಿಮ್ಮ ಬಗ್ಗೆ ಗ್ರೇಟ್ ಅನ್ಸುತ್ತೆ ನನಗೆ. ಅದು ನಿನ್ನ ಭಕ್ತಿ ಆಗುತ್ತೆ. ಒಂದ್ಸರಿ 24 ವರ್ಷ ನನ್ನ ತಂಗಿ ತಾಯಿ ಹೇಳೆ ಮತ್ತು ಜೋರ ನಿಜವಾಗೂ ಹೆಮ್ಮೆ ಅನ್ಸುತ್ತೆ. ಮಾವ ಅಂತ ಹೇಳ್ಕೊಡು. ಅಂತ ಕೊಡ್ತೀಯಾ? ಹೆಣ್ಣ ಗಂಡ? ಗಂಡು.
ಅವನ ಬಗ್ಗೆ ಹೇಳ್ದಾಗ ಹಿಂಗ ಹೋಗಿ ಹುಲಿಗಮ್ಮ ನಿನ್ಗೆ ಹೊಟ್ಟೆಗೆ ಏನೈತಿ ಗೊತ್ತಾಗತ್ತ ಕ್ಯಾನ್ ಮಾಡ್ಸಿಗೆ ಆಕಿ ಮೇಲೆ ಆಶೀರ್ವಾದ ಮಾಡ್ಕೊಂಡು ಕ್ಯಾನ್ ಮಾಡ್ಸಿಗೆ ಅಂತ ಹೇಳಿದ್ರಿ ಕ್ಯಾನ್ ಮಾಡ್ಸಿ ಬರಕ್ ಹೋಗಿದ್ವಿ ಕಿಡ್ನ್ಯಾಗ ಹಾಳಾದವ ಅಂತ ಹೇಳಿದ್ರು ಕಪ್ಪ ಅಂತ ದೂರ ಸರ್ ಸ್ವಾಮಿ ಅಂದ ಮೇಲೆ ಇದು ಏನೋ ಒಂದ್ ಐತ್ ಸತ್ಯ ನಮ್ಮ ಮನೆಗೆ ಏನೈತೆ ಅಂತಂದು ನನ್ನ ಹೆಣ್ಣು ದೇವ್ರಿನ ಕಾರ್ಯಕ್ರಮ ನೀಡ್ಲಿ ನನ್ನ ಮನೆ ದೇವ್ರ ಕಟ್ಟಬೇಕು ಸ್ವಲ್ಪ ಒಂದು ಮನೆ ದೇವ್ರ ನಮ್ದು ದೇವ್ರ ಮನೆ ಕಟ್ಟಬೇಕು ನನ್ನ ಮಗನ ಕಲ್ಯಾಣ ಆಗ್ಬೇಕು ನನ್ನ ಮೈ ಮೇಲೆ ಏನ ಐತಿ ಎಲ್ಲ ಒಟ್ಟಿಗೆ ಹೋಗ್ಬೇಕಂತಂದ ಅವಾಗ ಬೇಡ್ಕೊಂಡ್ರಿ ಮತ್ತೆ ಇಲ್ಲಿ ತುಮಕೂರು ಗುಟ್ಟ ಕಾಯಿಸಿ ನಮ್ಮೂರಿಗೆ ಹೋದ್ರಿ ನಮ್ಮೂರಿಗೆ ಹೋದ್ನ್ಯಾ ಒಂದ್ ದೇವ್ರ ಮನೆ ಕಟ್ಟಿವ್ರಿ ಕಟ್ಟಿವಿ ಮಗನ ಕಲ್ಯಾಣ ಮಾಡಿದ್ವಿ ನನ್ಗೆ ಇಲ್ಲಿದ್ದ ಈ ಹಳ್ಳ ತಿಲ್ಲಿದ್ದ ಇದೆಲ್ಲ ನೋವು ಎಲ್ಲ ಹೋಗ್ತೀವಿ 2 ಲಕ್ಷ ಇಟ್ಟೇನ್ರಿ ದವಾಖಾನೆ ಮೊದ್ಲು ರೀ ಅವನ್ ತಕ್ಕ ಬರ್ಲಿಕ್ಕೆ ಮುಂಚೆ 2 ಲಕ್ಷ ಇಟ್ಟಿ ಕಾಲು ಉಡ್ತಿರಲ್ಲ ಯಾರು ಈಗ ಚೆನ್ನಾಗಿದೆ ಕಟ್ ಮಾಡಿ ನೋಡಿ ಏನಾಯ್ತು ಬಾ ಅಣ್ಣನು ಮೈ ಮೇಲೆ ಹುಷಾರಾದ್ಮೇಲೆ ಅಂತರ ಹಾಕಬೇಕು ಮನೆಗೆ ಫೋಟೋ ಹಾಕಬೇಕು ತೇರ್ತ ಹಾಕಿ ಬಡವರು ಏನ್ ಗೊತ್ತಾ ತೇರ್ತ ಹಾಕಬೇಕು ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ ಯಾರು ಕೂರ್ಸಿದ್ದಾರು ನಾನೇ ಕೂರ್ಸಿದ್ದ ನಾನೆಲ್ಲ ಕೂರ್ಸಿದ್ದು ಅವ್ರು ಕೂರ್ಸಕ್ಕೆ ಹೇಳಿದ್ದು ನಾನು ಕೂರಿಸ್ದೆ ಅದು ಕೈ ನಂದು ಮಿಕ್ಕಿದ್ದಲ್ಲ ಅವ್ರದ್ದು ಸ್ವಾಮಿಯವರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋ ಇವ್ರ ಕುಟುಂಬನ ಆ ತಾಯಿ ಯಾವತ್ತೂ ಸುಖವಾಗಿ ನೋಡ್ಕೊಳ್ಳಿ ಅಂತ ಬೆಳ್ಕೊಂತೀನಿ ಆ ದೇವ್ರ ಹತ್ರ. ಯಾಕಂದ್ರೆ ನಮ್ಮಂಥ ಕಷ್ಟಗಳನ್ನ ಎಷ್ಟೇ ದೂರಿಂದ ಬಂದರೂ ಬಗೆಹರಿಸಿ ಕಳಿಸಿದ್ರೆ ಇವತ್ತಿನ ದಿವಸ ಇಲ್ಲ ಅಂದಿಲ್ಲ ಆ ರೀತಿ ಕಷ್ಟಗಳನ್ನ ಬಗೆಹರಿಸಿ ಕಳಿಸಿದ್ರೆ ಈ ಸ್ವಾಮಿಗೆ ಆ ಪರಮಾತ್ಮ ಆ ತಾಯಿ ಯಾವತ್ತು ನೆರೆಯಾಗಿ ಊರ್ಲಿ ಇಲ್ಲಿ ಎಲ್ಲ ಭಕ್ತಾದಿಗಳು ಒಳ್ಳೇದು ಮಾಡಲಿ ಅಂತೇಳಿ ನಾನು ಎಲ್ಲರ ಸಮಾಜದಿಂದ ಬೆಳ್ಕೊತೀನಿ. ನೀನು ಚೆನ್ನಾಗಿ ನೀನು ತಮ್ಮ ನೀವಿರ್ಬೇಕು ಭಕ್ತರು ಇರ್ಬೇಕು ಬರೀ ಸ್ವಾಮಿ ಚೆನ್ನಾಗಿರಲ್ಲ ಭಕ್ತರು ಇರ್ಬೇಕು ಜನ ಇರಬೇಕು ದೇವ್ರ ಜೊತೆ ನೀವು ನಿಮಗೂ ಆಯಸಾರ ಕೊಡ್ಲಿ ನಂಬಿ ಬಂದು ಭಕ್ತರಿಗೆಲ್ಲ ಒಳ್ಳೇದಾಗ್ಲಿ ನನ್ನ ತಮ್ಮ ಇನ್ನೂ ಒಳ್ಳೇದಾಗಲಿ ಬರಕ್ಕಾಗಲಿಲ್ಲ ಅಂದರಿಗೆ ಬರಂಗ್ ಮಾಡಿದ್ರೆ ಖಂಡಿತ ಒಂದೇ ಒಂದ್ಸತಿ ಬಂದೋಗಿ ಇನ್ನೊಂದ್ಸತಿ ಬರಂಗ್ ಮಾಡಿದಾಳೆ. ನನ್ನ ಹತ್ರ 10 ರೂಪಾಯಿ ದುಡಿಮೆ ಇರಲಿಲ್ಲಮ್ಮ, ಸಾಲ ಮಾಡ್ಕೊಂಬಂದೆ. ಇವತ್ತಿನ ದಿವಸ ನಾನು ಇನ್ನೊಬ್ಬರನ್ನ 4 ಜನ ಕರ್ಕೊಂಬರಂತ ಶಕ್ತಿ ಕೊಡೋದಲ್ಲ ತಾಯಿ. ಹಿಂಗೆ ನನ್ನ ತಮ್ಮನಿಗೆಲ್ಲ ನಂಬ್ಕೊಳ್ರಿ. ಇವನ್ ಹೆಂಗ್ ನನ್ನ ತಮ್ಮ ಮುಂದುವರೆ ಮಾತಾಡಿದ್ರು ನಾನು ನೋಡ್ಲೇಬೇಕು ಅನ್ಕೊಂಡ್ರೆ ಇವ್ರನ್ನ ತುಂಬಾ ಆತರ ಕೊಟ್ಟೆ. ಇವರು ನಮ್ಮರೇ ನೀವೇ ನಾನು ಫಸ್ಟ್ ಆಟೋ ಡ್ರೈವರ್ 3 ರೂಪಾಯಿ ಬೇಡ ನಿಮ್ಮ ಆಟೋಗಳೆಲ್ಲ ಓಡ್ಲಪ್ಪ ಚೆನ್ನಾಗಿ ನಿಮ್ ಜೀವನ ನಡೀಲಿ. ಓ ದುರ್ಗಮ್ಮನ ಕಂಡಿಯಾ ನೋಡು ದುರ್ಗಮ್ಮನ ಕಣ್ಣ ಕಾಸಂದು ಸುದ್ದು ಮನೆ ಒಳಗೆ ಅನ್ನಿಕೊಂಡಿಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಒಳ್ಳೇದಾಗೈತೆ. ನನಗೆ ತಾಯಿನೇ ಇಲ್ಲ, ನೀವೇ ನಮಗೆಲ್ಲ. ಒಳ್ಳೆ ಕೆಲಸ ಸಿಕ್ಲಿ, ಒಂದೊಳ್ಳೆ ಕೆಲಸ ಸಿಕ್ಕಿಲ್ಲ ಇದಕ್ಕೆ ಬೈ ಕೆಲಸ ಕೊಡ್ತೀನಿ ಖಂಡಿತ. ಚಿಕ್ಕಮಗಳೂರು ಕೆಂಪನಹಳ್ಳಿಯಲ್ಲಿರೋದು ಗಾಯತ್ರಿ ಚೌಟ್ರಿ ಹಿಂಭಾಗ. ನನಗೆ 2 ಕಿಡ್ನಿ ಫೇಲರು, ಆಸ್ಪತ್ರೆಯಲ್ಲಿ ತುಂಬ ಹೊಟ್ಟೆ ಓದಿತ್ತು, ನೀರು ತಿಗೋರು ಅವೆಲ್ಲ ಏನು ಸಾಧ್ಯ ಆಗ್ತಿರಲಿಲ್ಲ. ನಾನು ತಾಯಿ ಹತ್ರ ಬಂದಮೇಲೆ ಒಂದು 70% ಚೆನ್ನಾಗಿದ್ದೀನಿ. ಒಂದು ಸ್ವಲ್ಪ ಸುಸ್ತಿದೆ ಅಷ್ಟೇ, ಇನ್ನೇನು ದುಡ್ಡು ಕಾಸು ಯಾರು 1 ರೂಪಾಯಿ ಕೇಳಿಲ್ಲ. ಸ್ವಾಮಿಯವರೇ ಅಕ್ಕಿ ಕೊಟ್ಟು ಕಳಿಸಿದ್ದಾರೆ, ಅದೇ ನನ್ನನ್ನು ನೋಡೋಕ್ಕಾಗದೆ ಕೊಟ್ಟು ಕಳಿಸಿದ್ದಾರೆ. ಹುಷಾರಿರಲಿಲ್ಲ, ಹಾಸ್ಪಿಟ್ಲಲ್ಲೇ ತೋರಿಸಿದ್ವಿ, ಎಲ್ಲೆಲ್ಲ ತೋರಿಸಿದ್ವಿ, ಎಲ್ಲೂ ಹುಷಾರಾಗಿರಲಿಲ್ಲ. ಇಲ್ಲಿಗೆ ಬಂದು ನಾವು ಬರೀ 1/4 ಗಂಟೆಗೆ 500 ತೇರ್ತ ಹಾಕಿ 10 ನಿಮಿಷಕ್ಕೆ ಸಹ ಇರಲಿಲ್ಲ. ಬೇಗ ಹುಷಾರಾಗೈತಿ, ಚೆನ್ನಾಗಿ ಹುಷಾರಾಗ. ವಾಮಿಟು, ಹೊಟ್ಟೆ ನೋವು ಎಲ್ಲ ಆಗಿತ್ತು. ಬೇಕು ಅವರು ನಾವು ಅರ್ಜೆಂಟು ಅಂತೇಳಿ ಹೋದ್ರೆ ಎಲ್ಲಿ ನಮ್ಗೆಲ್ವೂ ಕಾಯಿಲೆ ವಾಸಿ ಆಗ್ತದೆ. ನಾವು ಅವ್ರು ಕಾಯಬೇಕು. ಕೈಯಲ್ಲಿ ಸೂಜಿ ಹಂಗೆ ಇದೆ. ಅಮ್ಮ ನಾನು ಈ ದೇವಸ್ಥಾನ ಬೆಳಿ ಕರ್ಕೊಂಡು ಹೋಗ್ಬೇಕಮ್ಮ, ಕರ್ಕೊಂಡು ಹೋಗು ಅಂತ ಆ ಫೋಟೋ ಬಟ್ಟಿಕ್ಕಿದೆಲ್ಲ ಸ್ವಾಮಿ, ಆ ಬಟ್ಟ ನನಗೆ ಇಟ್ಟೆ. ಅಮ್ಮ ನಾನು ಬೆಳಿಗ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೂಕೊಂಡು ಸ್ವಾಮಿ. ನಿಮ್ಗೆ ನೋಡಿ ಆಶ್ಚರ್ಯ ಸಂಗತಿ ಇಷ್ಟೇ, ಈ ಕೈಯಲ್ಲಿ ತೀರ್ಥಾಗಿ ಹುಷಾರಾಗುತ್ತೆ ಅಂದ್ರೆ ನಾನು ಪುಣ್ಯವಂತ, ನಿತ್ಯ ತಾಯಿ ಸೇವೆ ಮಾಡ್ತೀನಿ ನಾನು. ಬಟ್ ನಾನು ಅಂತ ಅಹಂಕಾರ ಕೇಳ್ತಿಲ್ಲ, ಮಾಡ್ಸಾಳ ಅವಳು, ಮಾಡಮ್ ನಾನು. ಮಗು ಬಿಗ್ಲಿಕ್ಕೆ ವಾಂತಿ ನಿಂತ್ಕೊಂತ ನನಗೆ ಇಲ್ಲಿ ಸ್ಥಳಕ್ಕೆ ಬಂದು ನಾ ಬೇಡ್ಕೊಂಡು ಹೋಗಿಂದಾಗ ನನಗೆ 5 ಪಾಯಿಂಟ್ ರಕ್ತ ಇತ್ತು. ಆಪ್ರೇಷನ್ ಮಾಡೋಕ್ಕಾಗಲ್ಲ, ಬ್ಲಡ್ ಹಾಕ್ಬೇಕಂದ್ರು. ನಾ ಇಲ್ಲಿ ಬಂದಿಂದಾಗ ಎಲ್ಲ ಚೆನ್ನಾಗೈತಿ. ಅಣ್ಣ ನನಗೆ 80,000 ರೂಪಾಯಿ ಕೇಳಿದ್ರು ಡಾಕ್ಟ್ರ್. 1 ರೂಪಾಯಿದಾಗ ಹಣ್ಣು ಎಳೆದಾಗದ ಹಾಕಿಂದಾಗ ನಂಗೆ ಆರಾಮಾಗೈತಿ. ಈ ದುರ್ಗಾ ಸ್ಥಳದಿಂದ ನನಗೆಲ್ಲ ಒಳ್ಳೇದಾಗೈತಿ. ಈ ದುರ್ಗಾ ಸ್ಥಳಕ್ಕೆ ಬಂದಿಂದ ಒಳಗೆ ಆಸ್ತಿ ಮಾಡೀನಿ. ನನ್ನ ಮಕ್ಕಳಿಗೆ ದಾರಿ ದೀಪ ತೋರ್ಸಾಳ ಅಮ್ಮ. ನನ್ನ ಮಗಳು ಇವತ್ತು IAS ಓದಾಗತ್ತಾಳ. ನನಗೆಲ್ಲ ಇಲ್ಲಿ ಬಂದಿಂದ ಸ್ಥಳಕ್ಕೆ ಬಂದಿಂದ ಎಲ್ಲ ಚಲೋ ಆಗೈತಿ. ಸಾಯ್ತೀನಂತ ಹೋದ್ರೆ ನಮ್ಮ ಅಣ್ಣ ಬೇಡ ಸಾಯ್ತೀಯ ನೀನು ಅಂತಂದು ಒಂದು ಏಟ ಹೊಡೆದಿಂದಾಗ ನೀ ಸಾಯ್ತೀಯ ಅಲ್ಲಿ ಹೋಗಬೇಡ ಇಲ್ಲೇ ಇರು ಅಂತಂದು ಹೇಳಿ ಇಲ್ಲಿಸ್ಕೊಂಡು 1 ರೂಪಾಯಿದಾಗ ಆರಾಮ್ ಮಾಡಿ 1 ರೂಪಾಯಿ ಕೊಟ್ಟು ಕಳಿಸಿದಕ್ಕೆ ನಾನು HK ಪಾಟೀಲ್ ಆಫೀಸ್ನಾಗ ವರ್ಕ್ ಮಾಡ್ತೀನಿ.
ನಾನು ಕಟ್ಟಡ ಕಾರ್ಮಿಕರ ಮಹಿಳಾ ರಾಜ್ಯಾಧ್ಯಕ್ಷ ಆಗೇನಿ ಇವಾಗ. ಅದು ಆಗ್ಬೇಕಾದ್ರೆ ಈ ಸ್ಥಳನ ನನಗೆ ಇದು ಆಶೀರ್ವಾದ.